ಈ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿರ್ಬೋದು, ಇಡಿ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಈ ಒಂದು ಹಗರಣದಲ್ಲಿ ತನಿಖೆ ನಡೆಸುವುದಕ್ಕೆ ಅಂತ ಇನ್ವಾಲ್ವ್ ಆಗಿರುವಂಥದ್ದು. ತನಿಖೆ ಈಗ ಮತ್ತಷ್ಟು ವೇಗವನ್ನು ಪಡ್ಕೊಳ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಬಳಿಕ ಅವರ ಆಪ್ತ ಸಹಾಯಕರಿಗೂ ಕೂಡ ಡ್ರಿಲ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಾಗೇಂದ್ರರ ಮೂವರು ಆಪ್ತ ಸಹಾಯಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಾಗೇಂದ್ರ ಸಚಿವರಾಗಿದ್ದ ವೇಳೆ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದಂತಹ ಮೂವರು ಆಪ್ತರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಮೊನ್ನೆ ಒಂದು ವಾರದ ಹಿಂದೆ ರಾಜೀನಾಮೆ ಕೊಟ್ಟಿರುವಂಥದ್ದು. ಅಲ್ಲಿವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಂಥ ಆಪ್ತರು ಏನಿದ್ದಾರೆ, ನಾಗೇಂದ್ರ ಅವರ ಆಪ್ತರು, ಅವರನ್ನು ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು ಇಡಿ ಅಧಿಕಾರಿಗಳು. ನಿನ್ನೆ ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಏನಾದರೂ ಬಾಯಿ ಬಿಟ್ಟಿರ್ಬೋದು ಅವರ ಆಪ್ತರು. ಅವ್ಯವಹಾರ ಸಂಬಂಧ ಸಚಿವಾಲಯದ ಗಮನಕ್ಕೆ ಬಂದಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಯಾಕೆಂದ್ರೆ ಮಾಜಿ ಸಚಿವರು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದಿದೆ ಅಂತ ಹೇಳ್ತಿದ್ದಾರಲ್ಲ, ಹಾಗಾಗಿ ಸಚಿವಾಲಯದ ಗಮನಕ್ಕೆ ಬಂದಿತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅವಶ್ಯಕತೆ ಇತ್ತು ಅಂದರೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ನೀವು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ನಾಗೇಂದ್ರ ಅವರ 3 ಜನ ಆಪ್ತರೇನಿದ್ದಾರೆ ಅವರನ್ನು ಕೂಡ ತನಿಖೆಗೆ ಒಳಪಡಿಸಿ 4 ಗಂಟೆಗಳ ಕಾಲ ಡ್ರಿಲ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನು ಮಾಹಿತಿ ಗೊತ್ತಿದೆ, ಮಾಜಿ ಸಚಿವ ನಾಗೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದರು, ಈ ನಕಲಿ ಖಾತೆಗಳನ್ನು ಓಪನ್ ಮಾಡಲಾಯ್ತಲ್ಲ ಅದಕ್ಕೂ ನಿಮಗೂ ಏನು ಸಂಬಂಧ, ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಮತ್ತು MG ರೋಡ್ನಲ್ಲಿ ಮತ್ತೊಂದು ಖಾತೆಯನ್ನು ಅಂದರೆ MG ರೋಡ್ನಲ್ಲಿರುವಂಥ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಗೊತ್ತಿದೆಯಾ, ಹೀಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಂಡಿದ್ದಾರಂತೆ ಇಡಿ ಅಧಿಕಾರಿಗಳು. ಆಪ್ತರ ಒಂದಷ್ಟು ಪ್ರಶ್ನೆಗಳ ಉತ್ತರ, ಅದೇ ರೀತಿಯಾಗಿ ನಾಗೇಂದ್ರ ಅವರು ಕೊಡುವಂಥ ಸ್ಟೇಟ್ಮೆಂಟ್ಸ್ ಇರ್ಬೋದು, ನಾಗೇಂದ್ರ PA ಹರೀಶ್ ಕೊಡುವಂಥ ಸ್ಟೇಟ್ಮೆಂಟ್ ಇರ್ಬೋದು, ಇತ್ತ ಶಾಸಕ ದದ್ದಲ್ ಅವರ ಆಪ್ತರನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಅವರು ಜಮೀನು ಖರೀದಿ ಮಾಡಿದಂಥ ಆ ಜಮೀನು ಯಾರು ಮಾರಾಟ ಮಾಡಿದ್ರಲ್ಲ ಅವ್ರಿಗೂ ಕೂಡ ನೋಟಿಸ್ ಜಾರಿ ಮಾಡಿ ಅವರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಂಡಿದ್ದಾರೆ. ಇವೆಲ್ಲ ಒಂದಷ್ಟು ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ನೆಕ್ಸ್ಟ್ ದದ್ದಲ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನು ಮಾಹಿತಿ ಲಭ್ಯವಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ.